ಸರ್, ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡಿಂದ ಮಾತಾಡ್ತಾ ಇರೋದು. ನಾನು ಬಂದು ಡ್ರೋನ್ ಪೈಲಟು. ಬಂದ್ಬಿಟ್ಟು ನಮ್ಮ 16 ಲೀಟರ್ ಡ್ರೋನ್ ಇದು. ನಾವು ಎಕರೆಗೆ 20 ಲೀಟ್ರ್ ಹೊಡಿತಾ ಇದ್ದೀವಿ. ಹೇಗೆ ಹೊಡಿತೀವಿ ಅಂದರೆ ನ್ಯಾನೋ ಟೆಕ್ನಾಲಜಿ ಬರುತ್ತೆ ಅದರಲ್ಲಿ. ನಿಮಗೆ ಸ್ಪ್ರೇ ಆಗೋ ನಾಜಿಲ್ ಇದೆಯಲ್ಲ, ಅದು ಬಂದ್ಬಿಟ್ಟು ತೀರಾ ಸಣ್ಣ ನಾಜಿಲ್. ಅದು ನಿಮಗೆ ಡ್ರಾಪ್ಲೆಟ್ ಸೈಜಲ್ಲಿ ನಿಮಗೆ ಮೆಡಿಸಿನ್ ಬೀಳುತ್ತೆ ಎಲೆ ಮೇಲೆ. ಅದು ನಿಮಗೆ ಮೇಲಿಂದ ಕೆಳಗಡೆ ಇರೋ ಗಿಡದವರೆಗೂ ಬರುತ್ತೆ. 20 ಲೀಟ್ರಿಗೆ ನಿಮಗೆ 1 ಎಕರೆ ಹೋಗುತ್ತೆ. 1,500 ಚಾರ್ಜ್ ಮಾಡ್ತಾ ಇದ್ದೀವಿ. ಈಗ ಹೇಳೋದಲ್ಲ, ನಾವೀಗ ಇಲ್ಲಿ ಸಿರ್ಸಿ ಭಾಗದಲ್ಲಿದ್ದೀವಿ. ಇಲ್ಲಿ ಎಲೆ ಚುಕ್ಕೆ ರೋಗ ತುಂಬ ಭಾಳ ಇದೆ ಎಲ್ಲ ಕಡೆ. ಅದರಿಂದ ನಮಗೆ ಇಲ್ಲಿ ಸ್ಪ್ರೇ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಈಗ. ಇವತ್ತು ಎಲೆ ಚುಕ್ಕಿ ರೋಗ ಜಾಸ್ತಿ ಆಗಿರೋದ್ರಿಂದ ನಾವು ಗೌಡ್ರನ್ನ ಹಿಡ್ಕೊಬಂದು ಹೊಡೆಯೋದೆಲ್ಲ ಭಾಳ ಟೈಮ್ ತಗೊಳ್ತದೆ. ಮತ್ತು ದೊಡ್ಡದು ಮರ ಆಗಿದ್ದಕ್ಕೆ ಆ ಮರ ಹತ್ತಿ ಹೊಡೆಯೋದು, ಸುಳಿಗೆಲ್ಲ ಔಷಧ ತಾಗೋದಿಲ್ಲ. ಮತ್ತು ಔಷಧಗಳನ್ನು ಈ ಡ್ರೋನ್ ಮೂಲಕ ನಾವು ಹೊಡಿತಾ ಇರೋದ್ರಿಂದ ಸಮಯನೂ ಉಳಿತದೆ. ಮತ್ತು ಮೇಲಿಂದ ಸಿಂಪಡಣೆ ಆಗೋದ್ರಿಂದ ಮರದ ಸುಳಿಗೆ ನೇರವಾಗಿ ಸ್ಪ್ರೇ ಆಗ್ತದೆ. ಆದ್ದರಿಂದ ನಾವು ಈಗ ಡ್ರೋನನ್ನು ತಂದು ಔಷಧ ಹೊಡೆಯೋ ಅನಿವಾರ್ಯತೆ ನಮಗೀಗ ರೈತರಿಗೆ ಬಂದಿದೆ. 5 ದಿನ ಮಾಡುವ ಕೆಲಸವನ್ನು ಇದು 15 ನಿಮಿಷದಲ್ಲಿ ಮುಗಿಸಿ ಹೋಗ್ತದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಲೇಬರ್ ಕೊರತೆ ಮತ್ತು ಗೌಡ್ರ ಕೊರತೆಯಿಂದ ಅದು ಈಗ ಗೌಡ್ರು ಕೊನೆ ಕೊಯ್ಲು ಹಂತಕ್ಕೂ ಬಂದಿದ್ದರಿಂದ ಈಗ ಲೇಬರ್ ಗೌಡ್ರು ಸಿಗ್ತಾ ಇಲ್ಲ ನಮಗೆ. ಈಗ ಡ್ರೋನ್ ಅನಿವಾರ್ಯ, ರೈತರ ಕೊನೆಯ ಆಯ್ಕೆ ಆಗಿದೆ. ಈಗ ಡ್ರೋನ್ನಲ್ಲಿ ಮಾಡೋದೇ ನಾವು ಅನಿವಾರ್ಯತೆಯಿಂದ ಈಗ ಇದಕ್ಕೆ ನಾವು ಟೋಟಲಿ ಮಾರು ಹೋಗೋ ಪರಿಸ್ಥಿತಿ ಬಂದಿದೆ.